ಇನ್ನು ಮಂಗಳೂರಿನಿಂದ ಎಸ್ಕೇಪ್ ಆದ್ರ ರಾಜೀವ್ ಗೌಡ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪೌರಾಯುಕ್ತೆಗೆ ನಿಂದಿಸಿ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡ ಅವರನ್ನ ಹುಡುಕೋ ಸಲುವಾಗಿ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆದರೆ ಆ ವ್ಯಕ್ತಿ ಮಂಗಳೂರಿನಲ್ಲಿದ್ದ ಅನ್ನುವಂತಹ ವಿಚಾರ ಪ್ರಾಥಮಿಕವಾಗಿ ಗೊತ್ತಾಗಿರುತ್ತೆ. ಈಗ ಮಂಗಳೂರಿನಿಂದ ಕೇರಳ ಅಥವಾ ಗೋವಾಗೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ 3-4 ದಿನಗಳ ಕಾಲ ಪೊಲೀಸರು ಶೋಧವನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಕೇರಳ ಅಥವಾ ಗೋವಾಗೆ ರೈಲಿನಲ್ಲಿ ಎಸ್ಕೇಪ್ ಆಗಿರುವಂತಹ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನೊಂದು ವಿಚಾರ ಏನು ಅಂದರೆ, ಮಂಗಳೂರಿನ ಉದ್ಯಮಿಯಿಂದ ರಾಜೀವ್ ಗೌಡಗೆ ಆಶ್ರಯ ಸಿಗ್ತಾ ಇತ್ತು ಅನ್ನುವಂತಹ ವಿಚಾರ ಮತ್ತೆ ಸಿಗ್ತಾ ಇದೆ. ಮಾಹಿತಿ ಪಡ್ಕೊಂಡಿರುವಂತಹ ಪೊಲೀಸರು ಈ ಬಗ್ಗೆ ಪಕ್ಕದ ರಾಜ್ಯದಲ್ಲಿರುವಂತಹ ಉದ್ಯಮಿಗಳು ಯಾರು ಅನ್ನುವಂತಹ ಹುಡುಕಾಟವನ್ನು ಸಹ ಮಾಡ್ತಾ ಇದ್ದಾರೆ. ಒಟ್ಟು ರಾಜೀವ್ ಗೌಡಗೆ ಪೊಲೀಸರನ್ನ ಹುಡುಕೋ ಸಲುವಾಗಿರಂದರೆ 3-4 ತಂಡಗಳು ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಸಹ ಈ ವ್ಯಕ್ತಿ ಸಿಕ್ಕಿಲ್ಲ. ಮಂಗಳೂರಿನಲ್ಲಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಆದರೆ ಮಂಗಳೂರಿನಲ್ಲಿ ಹೋದರೆ, ಮಂಗಳೂರಲ್ಲಿ ಹುಡುಕಾಟ ನಡೆಸಿದರೆ ಅಲ್ಲಿಂದನೂ ಸಹ ಎಸ್ಕೇಪ್ ಆಗಿದ್ದಾರೆ ಈ ರಾಜೀವ್ ಗೌಡ ಅನ್ನುವಂಥದ್ದು. ಈ ಒಬ್ಬ ವ್ಯಕ್ತಿನ ಹುಡುಕೋ ಸಲುವಾಗಿ ಇಡೀ ಆ ಚಿಕ್ಕಬಳ್ಳಾಪುರದ ಪೊಲೀಸರೇನಿದ್ದಾರೆ ಅವರೆಲ್ಲರೂ ಸಹ ಏನಂತಂದರೆ ಹಿಂಬಿದ್ದರೂ ಸಹ ಸಿಗ್ತಾ ಇಲ್ಲ ಈ ವ್ಯಕ್ತಿ. 3 ತಂಡ ಮಾಡಿದ್ದಾರೆ, 50 ಜನ ಇದ್ದಾರೆ ಆ 3 ತಂಡದಲ್ಲಿ. ಅಷ್ಟಿದ್ರೂ ಸಹ ಪೊಲೀಸರಿಗೆ ಪ್ರತಿ ಬಾರಿಯೂ ಸಹ ಚಳ್ಳೆ ಹಣ್ಣು ತಿನ್ನಿಸುವಂತಹ ಕೆಲಸವನ್ನು ಮಾಡ್ತಾ ಇರೋದು. ಒಂದು ಕಡೆಗೆ ಅವರ ಬೇಕಾಗಿರುವಂತಹ ಲಾಯರ್ಸ್ಗಳಿಗೆ ಅವರಿಗೆಲ್ಲರಿಗೂ ಸಹ ಸಂಪರ್ಕದಲ್ಲಿದ್ದಾರೆ. ಆದರೆ ಪೊಲೀಸರಿಗೆ ಮಾತ್ರ ಸಿಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ್ ಕೊಡ್ತಾರೆ. ಕಿರಣ್, ರಾಜೀವ್ ಗೌಡ ಮಂಗಳೂರಿನಿಗೆ ಬಂದಿದ್ರು ಅನ್ನುವಂತಹ ವಿಚಾರ ಪೊಲೀಸರಿಂದ ಮಾಹಿತಿ ಸಿಗ್ತಾ ಇತ್ತು. ಈಗ ಅಲ್ಲಿಂದಲೂ ಸಹ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಏನೆಲ್ಲ ಇದೆ ಅಪ್ಡೇಟ್ಸ್? ಖಂಡಿತ ಜಗದೀಶ್, ಯಾಕಂದ್ರೆ ಈ ರಾಜೀವ್ ಗೌಡ ಅಲ್ಲಿ ಬಂದು ಮಂಗಳೂರಲ್ಲಿ 1 ದಿನ ಇದ್ದ ಅನ್ನುವ ಮಾಹಿತಿಯನ್ನ ಈಗ ಕಲೆ ಹಾಕಿದ್ದಾರೆ ಪೊಲೀಸರು. ಮತ್ತೆ ಆತ 1 ದಿನ ಇದ್ದ ನಂತರ ಇಲ್ಲಿಂದ ಆತ ತನ್ನ ಕಾರನ್ನ ತನ್ನ ಸಂಬಂಧಿಕರ ಕಾರು, ಅಕ್ಕನ ಕಾರು ಅಂತ ಹೇಳಲಾಗುತ್ತೆ, ಅದನ್ನ ಕಾರ್ ತಂದು ಮಂಗಳೂರಿನ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಅದನ್ನ ಬಿಟ್ಟು ಅಲ್ಲಿಂದ ತೆರಳಿದ್ದಾನೆ ಅನ್ನುವ ಮಾಹಿತಿ ಇದೆ. ಆದ್ರೆ ಇನ್ನೊಂದು ಖಚಿತ ಮಾಹಿತಿ ಏನಂತ ಹೇಳಿದ್ರೆ, ಆತ ಇಲ್ಲಿಂದ ಟ್ರೇನ್ ಅಲ್ಲಿ ಹೋಗಿಲ್ಲ, ಕಾರಲ್ಲೇ ಕೇರಳದ ಕಡೆಗೆ ತೆರಳಿದ್ದಾನೆ ಅನ್ನುವ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಚಿಕ್ಕಬಳ್ಳಾಪುರದ ಪೊಲೀಸರು ಕೂಡ ಬೆನ್ನು ಬಿದ್ದಿದ್ದಾರೆ, ಕೇರಳದ ಕಡೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಜಗದೀಶ್, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.